ಬಿಜೆಪಿಯಿಂದಲೂ ಒಂದು ರೀತಿ ಪಾದಯಾತ್ರೆ ಸ್ಟಾರ್ಟ್, ಮೈಸೂರುವರೆಗೆ ಒಂದು ಪಾದಯಾತ್ರೆ ಮಾಡೋಣ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿದೆ. ಹಿಂದೆ ಏನಂತಂದರೆ ಸಿದ್ದರಾಮಯ್ಯ ಅವರು ಬಳ್ಳಾರಿವರೆಗೂ ಒಂದು ಪಾದಯಾತ್ರೆಯನ್ನು ಮಾಡಿದರು. ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸಹ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡ ಮಾಡೋದಾದ್ರೆ ಸ್ವಾಗತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಮಠದ ಹೈಕಮಾಂಡ್ ಮನವಿ ಮಾಡ್ಕೋತೀನಿ. ಅದಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಅದ. ಮೂಢ ಹಗರಣದ್ದು ಅದು ಆಗಿದ್ದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಯಾರ. ತನಿಖೆ ಆಗತ್ತದ. ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದಯಾತ್ರೆ ಒಳ್ಳೆಯದು. ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ. ಯಾಕಂದ್ರೆ ಒಂದು ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ. ಅದು ಲಿಂಗಾಯತರು ನಂತರ ಮುಸ್ಲಿಂ ಲಿಂಗಾಯತ್ SC ನಂತರ ನಮ್ಮ ಬರೋದು ವಾಲ್ಮೀಕಿ, ಗುರು ವಾಲ್ಮೀಕಿ ಆಲ್ಮೋಸ್ಟ್ ಇಕ್ವಲ್ ಅದ. ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡೋಂಥ ಸರ್ಕಾರದ ವಿರುದ್ಧ ಬರೀ ನಾವು ಸದನದಲ್ಲಿ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡ್ಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮಣ್ಣು ನಮ್ಮ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು, ಕೆಲವು ಹಿರಿಯರು, ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ಕೆ ಹೇಳಿದನು. ಯತ್ನಾಳ್ ಬಸವನಗೌಡ ಯತ್ನಾಳ್ ಇಬ್ಬರು ಕೂಡಿ ಕೂಡಲ ಸಂಗಮದ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಮುಂದಿನದಲ್ಲಿ ಯೋಜನೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ಆಗಿರ್ಬೋದು, SC ST ಅನುದಾನ ಅಂದಾಗ ಗ್ಯಾರಂಟಿಗೆ ಏನು ಬಳಸ್ಯಾರಲ್ಲ ಅದನ್ನ ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರು ಬಂದವ್ರೆ ಭಾಳ ಚಲೋ ಅವ್ರು ಮಾಡಿದ್ರೆ ಯತ್ನಾಳು ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಕೆಲವೊಂದು ನಾಯಕರು ನಮ್ಮ ಜಲಮುಖ ಮನವಿ ಮಾಡ್ಕೊಂಡ್ರೆ ಸ್ವಲ್ಪ ತಡಿ ವಿಚಾರ ಮಾಡಿ ಹೇಳ್ತು ಅಂತಾರ. ಅದಕ್ಕೆ ಅದು ವೇಟ್ ಮಾಡ್ತೇವೆ ನಾವು. ಅದಕ್ಕಿಂತ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋದು ಭಾಳ ಸಂತೋಷ. ಯಾಕಂದ್ರೆ ನಮ್ಮ ಕೂಡಲ ಸಂಗಮದಿಂದ ಬಳ್ಳಾರಿಗೆ ನಾನು ಯತ್ನಾಳು ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು, ಕೆಲವು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದ್ದೇವೆ. ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವೆಲ್ಲ ಕುಟ್ಕೊಂಡು ಒಂದು ಬೆಳಗಾವಿ ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೇವೆ. ಸರ್, ವಾಲ್ಮೀಕಿ ಹಗರಣಕ್ಕಿಂತ ಮೂಢ ಹಗರಣನ ಬಹಳ ಸೀರಿಯಸ್ ಆಗಿ ನಿಮ್ಮ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಬಿಜೆಪಿ ಅವರು ಅಂತ. ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ST ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದು ಬಿಟ್ಟು ಈಗೆಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ CM ಅವರು ಇದು ಆಗಿದ್ದಾರೆ ಅಂತೇಳಿ ಅದನ್ನೇ ಬಹಳ ರೀತಿಯಲ್ಲಿ ಹೇಳ್ಕೊಂಡು CM ಮಾಡಿ ಒಂದು ಮೂಢ ಹಗರಣ ಅದು ಸೀರಿಯಸ್ ಮ್ಯಾಟ್ರ್. ಅದ್ರ ಬಗ್ಗೆ ಚಕಾರದಿಂದ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡ್ಬೇಕಂತ ಮಾಡಿದ್ದೀವಿ, ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕೆ ಸರ್ಕಾರ ಭಾಳ ಮಂಡತನದಲ್ಲಿ ಇರ್ತದೆ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ನಮ್ಗೆ. ಯಾವುದೋ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು. ಬಟ್ ಈ ನಡೆದಂಥ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ. ಯಾಕೆ ಅವರು ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಸರಿ ಅಲ್ಲ. ಅವ್ರು ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡ್ಬೇಕಂತ ಸರ್, ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ನಲ್ಲೇ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತೇಳಿ. ಆ ರೀತಿ ಏನಾದರೂ ಷಡ್ಯಂತ್ರ ನಡೆದಿದೆ? ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ BJP ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ, ಆದರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಎಂಟ್ರಿ ಆಗಿ ಬರೋದಿಲ್ಲ. ಆದ್ರೆ ಅವ್ರು ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-136 ಸಿದ್ದರಾಮಯ್ಯ ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತ ಮಾತಾಡ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದ್ದಾಗಿದೆ. CD ಶಿವಣ್ಣ ಹೆಸರು ಮಹಾನಾಯಕನ ಅಂಬೇಡ್ಕರ್ ಹೆಸರು ಹಾಕತ್ತದು. ಮಹಾನಾಯಕನ ಅಂಬೇಡ್ಕರ್ ಹೆಸರು CD ಶಿವ ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡ ಮೊನ್ನೆ ಡೆಲ್ಲಿಯಲ್ಲಿ. CD ಶಿವ ಅಂತ ಎದುರಿಸ್ಕೊಂಡು ನಾನೇ ತಂದೆ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯ ಅವರು ಬಹುಮುಖ್ಯ ಪಾತ್ರ. ಕಾಂಗ್ರೆಸ್ ಪಕ್ಷ ಇರಬಹುದು, ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಅವರು ಇದು ಒಂದು ಕಾರಣ. ಅವ್ರಿಗೆ ಏನಾರ ಅವ್ರ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ನನ್ನ ಮಟ್ಟಿಗೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ ವಿಚಾರ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನು ಗೃಹಲಕ್ಷ್ಮಿ ಈ ಎಲೆಕ್ಷನ್ ತನಕ ಮಾತ್ರ ಇರುತ್ತೆ, ಅದಾದ ನಂತರ ಬಂದಾಗುತ್ತೆ ಅಂತ. ಈ ಕಳೆದ 2-3 ತಿಂಗಳಿಂದ ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ.
ನೋಡ್ರಿ ಇದು ಮಧ್ಯೆ ಮಾತು ಈ ಆಕ್ಚುಲಿ ಇದು ಮೊದಲು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚು ನಮ್ಮ ಬಿಜೆಪಿ ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂಡು ಗ್ಯಾರಂಟಿ ಸ್ಕೀಮ್ ಅನ್ನೋದು ಇದು ಎಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಿಂದ ಪಕ್ಷ ನಮ್ಮ ಬಿಜೆಪಿ ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿದ್ದೀವಿ. ಆರಾಮಾಗಿ 100-120% ನಾವು ಬರ್ತಿರ್ತೀವಿ. ಅದು ಕಳ್ಕೊಂಡು ಈಗ ಪಕ್ಷ ವಿರೋಧ ಪಕ್ಷದ ಎದೆಗುಂದಿದೆ ಆ ಪಕ್ಷ ಸಂಘಟನೆಗೆ ಹೆಚ್ಚು ಮತ ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನವಿ ಮಾಡ್ಕೊತೀನಿ. ಮೈಸೂರು ಪಾದ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡೋಕ್ಕಂತ ಮನವಿ ಮಾಡ್ಕೊತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತಲ್ಲ, ನಾವು ಕೂಡಲ ಸಂಗಮ ಅಂದರೆ ಬಸವಗೌಡ ಯತ್ನಾಳು, ನಾನು ಮತ್ತು ಇನ್ನೂ ಅನೇಕ ಶಾಸಕರು ಅನೇಕ ದೂರನ್ನು ಕೊಟ್ಟು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದೆ. ಟೈಮ್ ನೋಡ್ತೇವೆ. ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗೆ ಅಂತ ಪ್ರಕಾರ ಕೆಲಸ ಮಾಡುವಂಥ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ MLA ಸಹಿತ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯ ವೇಟ್ ಮಾಡ್ತೇವೆ. ರಾಜ್ಯಾಧ್ಯಕ್ಷ ನಾವು ಉದ್ಯೋಗ ಮಾತಾಡೋದಿಲ್ಲ, ನಾವು ಏನು ಹೈಕಮಾಂಡ್ ಮಾತಾಡೋದು. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್.